ವೆಲ್ಕಮ್ ಬ್ಯಾಕ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು PW ಒನ್ಸ್ ಅಗೇನ್. ಸೊ ಇವತ್ತು ನಿಮಗೆ ಏನ್ ಮಾಡಿಸ್ತಿದ್ದೇವೆ ಅಂದ್ರೆ ದಟ್ ಇಸ್ ಅಬೌಟ್ SSLC 2027 ಸ್ಟೂಡೆಂಟ್ಸ್. ಈ ಪ್ರೂಫ್ ಅನ್ನ ನೋಡಿ. ಯಾಕಪ್ಪ ಈ ಪ್ರೂಫ್ ನೋಡ್ಬೇಕು ಅದನ್ನ ನಿಮಗೆ ಭವಾನಿ ಮ್ಯಾಮ್ ಹೇಳ್ತಾರೆ, ಸರಿಯಾಗಿ ಎಲ್ಲರೂ ಕೇಳಿ. ಓಕೆ, ಸೊ 2026 ರಿಸಲ್ಟ್ಸ್ ಎಲ್ಲರೂ ನೋಡಿದಿರಿ. 2026 ರಿಸಲ್ಟ್ಸ್ ಯಾರು ಟಾಪರ್ ಅಂತ ಕೂಡ ಗೊತ್ತು. ಎಷ್ಟು ಜನಕ್ಕೆ ಏನ್ ರಿಸಲ್ಟ್ ಬಂದಿದೆ ಅಂತ ಕೂಡ ಒಂದು ಐಡಿಯಾ ಇದೆ. ಯಾಕಂದ್ರೆ ನಾವು ರಿಸಲ್ಟ್ ಸೆಲೆಬ್ರೇಷನ್ಸ್ ಕೂಡ ಮಾಡಿದ್ವಿ. ಸೊ ಅಲ್ಲಿಂದ ನಮಗೆ ಗೊತ್ತಾಯ್ತು ನಮ್ಮ ಕಡೆ ಇರುವಂತ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಎಷ್ಟು ಒಳ್ಳೆ ಸ್ಕೋರ್ ಮಾಡಿದಾರೆ ಗೊತ್ತಾ. 90+ ತಗೊಂಡಿರೋಂತೂ ಲೆಕ್ಕನೇ ಇಲ್ಲ. ನಮ್ಗೆ ಲಿಟ್ರಲಿ ಲೆಕ್ಕನೇ ಸಿಕ್ಕಿಲ್ಲ, ಅಷ್ಟು ಜನ ಇದ್ರು. ಯಾರು ತಗೊಂಡಿದ್ದಾರೆ ಅದನ್ನ ನಾವು ತೋರಿಸ್ತೀವಿ ಸಕಟು, ಬಿಕಾಸ್ ದಟ್ ಇಸ್ ಆಕ್ಚುಲಿ ಅ ಗ್ರೇಟ್ ವರ್ಕ್, ರೈಟ್? ಎಸ್, ಆಬ್ವಿಯಸ್ಲಿ ನಮ್ ಜೊತೆ ನೀವು ಲೈಕ್ ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಕೂತ್ಕೊಂಡು ಓದಿದೀರಾ. ಸ್ಟಾರ್ಟಿಂಗ್ ಇಂದ ಓದಿರ್ಲಿಕ್ಕಿಲ್ಲ, ಲಾಸ್ಟ್ ಫ್ಯೂ ಮಂತ್ಸ್ ಕೂತ್ಕೊಂಡು ಓದಿದ್ರು ಅಷ್ಟು ಒಳ್ಳೆ ರಿಸಲ್ಟ್ಸ್ ನ ನೀವು ತಗೊಂಡ್ ಬಂದಿದ್ದೀರಿ. ಆಬ್ವಿಯಸ್ಲಿ ಸೊ ಏನೋ ಒಂದ್ ಜಾದು ಅಂತೂ ಆಗಿರ್ಬೋದಲ್ವಾ ಮ್ಯಾಮ್? ರೈಟ್. ಸೊ ಜಾದು ಅಂತೂ ಆಗಿತ್ತು ಅಲ್ಲಿ, ಯಾಕಂದ್ರೆ ತುಂಬಾ ಜನ ಮಕ್ಕಳು ಹೇಳ್ತಾ ಇದ್ರು ಕೂಡ. ಸೊ ಇದೇ ತರ ಜಾದುನ ಕಂಟಿನ್ಯೂ ಮಾಡ್ಬೇಕು ಅಂತಾನೆ ನಾವು ಈ ವರ್ಷ ಒಂದು ನಿಮ್ಗಾಗಿ ಸ್ಪೆಷಲ್ ಆಗಿ ವೀರ ಬ್ಯಾಚ್ ಅಂತೂ ತಗೊಂಡ್ಬಂದಿದ್ದೀವಿ. ಅದಕ್ಕೂ ಮುಂಚೆ ಲೆಟ್ ಅಸ್ ಲುಕ್ ಎಟ್ ದ ಟಾಪರ್ಸ್. ಯಾರ್ಯಾರು ತಗೊಂಡಿದಾರಪ್ಪ ಅದನ್ನ ರಿಸಲ್ಟ್ಸ್ ಅನ್ನ ನೋಡಿ. ಸೊ 2026 ರಿಸಲ್ಟ್ಸ್ ದಲ್ಲಿ ಈಗ ನೋಡಿ, ನಿಸ್ಬಾ ಅವರು 570 ಔಟ್ ಆಫ್ 625 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಅದೇ ತರ ದಿಲ್ನಾಜ್ ನೋಡ್ಕೋಬಹುದು. ಆಮೇಲೆ ಎಲ್ಲ ಹುಡುಗರು ಟೋಟಲ್ ಮಾರ್ಕ್ಸ್ ಅನ್ನ ನೋಡ್ಕೊಂತ ಹೋಗಿ ನೀವು. ಸೊ ಮೋರ್ ದೆನ್ +600 ಗಿಂತನೂ ಜಾಸ್ತಿ ತಗೊಂಡಿದ್ದಾರೆ. 588, 597, ಇಲ್ಲ 600 ಕೆಳಗೆ ಇರಬಹುದು. 600 ಕೆಳಗಿದ್ದಾರೆ ನೋಡಿ. 605 ಸ್ಟೂಡೆಂಟ್ಸ್, 605 ಅನನ್ಯ. ಅದಾದ ತಕ್ಷಣ ಇಲ್ಲಿ 600 ಭಾರತ್ ಅವರು, ಸಮರ್ಥ್ ಅವರು, ಸಾದಿಕಾ ಸಿ ಕಾನ್ಸಂಟ್ರೇಟ್ ಹಿಯರ್ 616. ಓಕೆ, 604 ಮತ್ತೆ 613, 614. ಅದಷ್ಟೇ ಅಲ್ಲ, ವಿ ಹ್ಯಾವ್ ಗಾಟ್ ಸೋ ಮೆನಿ ರಿಸಲ್ಟ್ಸ್ who has actually scored more than 620 also. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದಿಷ್ಟು ಫೋಟೋಸ್ ಇಲ್ಲ, because include ಆಗಿಲ್ಲ, ಪರ್ಸನಲಿ ಕನೆಕ್ಟ್ ಆಗಿದ್ರು. they said they have scored 620, 622 also ma'am. ಅಂಡ್ ಅವ್ರಿಗೆ 615 ಮೇಲೆ ತಗೊಂಡ್ರು ತುಂಬಾ ಜನ ಇದ್ದಾರೆ. ನಮ್ಮ ಹತ್ರ ಇಲ್ಲಿ ನಾವು ಫೋಟೋಸ್ ಹಾಕಿರ್ಲಿಕ್ಕಿಲ್ಲ, ಯಾಕಂದ್ರೆ ಆ ಟೈಮಿಗೆ ನಮ್ಗೆ ಯಾವ್ದು ಫೋಟೋ ಸಿಕ್ಕಿರ್ಲಿಲ್ಲ ಅಷ್ಟೇ. ಬಟ್ ಇಷ್ಟು ಒಳ್ಳೆ ರಿಸಲ್ಟ್ಸ್ ಅಂತೂ ನಮ್ಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆದ್ರೆ ಅಮೇಸಿಂಗ್. 3-4 ಮಂತ್ಸ್ ಅಲ್ಲಿ ಏನಾಗುತ್ತಪ್ಪ ಅಂತ ಅನ್ಕೊಂಡಿದ್ವಿ. ಬಟ್ ಇದು ನಾವು ಮಾಡಿದ್ದ ಎಫರ್ಟ್ಸ್ ಗೆ ಅಲ್ಲಿ ನಮ್ಗೆ ನಾವು ಹಾಕಿದೇವಲ್ಲ, ನೀವು ಅಷ್ಟು ತಂದಿದ್ದೀರಾ, ಅಷ್ಟು ರಿಸಲ್ಟ್ಸ್ ಕೊಟ್ಟಿದ್ದೀರಾ, ಅದು ಟೀಚರ್ಗೆ ಅದರಷ್ಟು ಖುಷಿ ಯಾರಿಗೂ ಇರಲ್ಲ ಆಕ್ಚುಲಿ. ಸೊ ಅದಕ್ಕೆ ಈ ವರ್ಷ ಆಕ್ಚುಲಿ ಏನ್ ಆಗ್ತಿದೆ ಅಂದ್ರೆ, ಲಾಸ್ಟ್ ಇಯರ್ ನೀವು ಯೂಟ್ಯೂಬ್ ದಲ್ಲಿ ತಗೊಂಡಿರೋದು ಆಕ್ಚುಲಿ ರಿಸಲ್ಟ್ಸ್ ಇಲ್ಲ ಮ್ಯಾಮ್. ಸೊ ಈಗ ಇದು ವರ್ಷ ಏನ್ ನಿಮಗೆ ಪರ್ಸನಲ್ ಆಗಿ ಅಟೆನ್ಷನ್ ಸಿಗ್ತಿದೆ, ಅದು ಲಾಸ್ಟ್ ಇಯರ್ ಹುಡುಗರಿಗೆ ಸಿಕ್ಕಿರ್ಲಿಲ್ಲ. ಈ ಸಿಕ್ಕಿದ್ರೂ ಫ್ರೀ ಆಗಿ ಸಿಕ್ಕಿದ್ರು ಇಷ್ಟು ಬಂದಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಪರ್ಸನಲ್ ಆಗಿ ನಿಮಗೆ ಅಟೆನ್ಷನ್ ಕೊಟ್ರೆ ಏನೇನ್ ಆಗುತ್ತೆ ಅನ್ನೋದು. ಸೊ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಬಹಳ ಜಲ್ದಿ. ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಬ್ಯಾಚ್ ಡೀಟೇಲ್ಸ್ ಅನ್ನ ನೋಡ್ಕೊಳ್ಳಿ. ದಟ್ ಈಸ್ ಆರ್ SSLC ವೀರ ಬ್ಯಾಚ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೆಕ್ಸ್ಟ್ ಇಯರ್ ನೀವು ಎಕ್ಸಾಮ್ ಬರೆಯೋರ್ಗೆ ಆಲ್ರೆಡಿ ಗೊತ್ತಿದೆ ಬ್ಯಾಚ್ ರಿಲೀಸ್ ಆಗಿದೆ ಅಂತ. ಸ್ಟಾರ್ಟ್ ಡೇಟ್ ಕೂಡ ಗೊತ್ತು ಮ್ಯಾಮ್ ಅವ್ರಿಗೆ. ಕಾಮೆಂಟ್ ಅಲ್ಲಿ ಬರೀರಿ, ನೋಡುವ ಸ್ಟಾರ್ಟ್ ಡೇಟ್ ಯಾವಾಗಿದೆ, ಯಾವ್ಯಾವ ಕ್ಲಾಸಸ್ ನಾವು ಕೊಡ್ತಿದ್ದೇವೆ, ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಸೆಷನ್ಸ್ ನೋಡ್ಕೋಬಹುದು. ಅದ್ರ ಡೀಟೇಲ್ಸ್ ಮ್ಯಾಮ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಒಂದ್ ವಿಷಯ ತಿಳ್ಕೊಳ್ಳಿ, ಸೊ ಇಷ್ಟೆಲ್ಲ ರಿಸಲ್ಟ್ಸ್ ಯೂಟ್ಯೂಬ್ ದಲ್ಲಿ ಕ್ಲಾಸಸ್ ಕೇಳಿ ರಿಸಲ್ಟ್ಸ್ ಬಂದಿದೆ ಅಂದ್ಮೇಲೆ ನಾವು ನಿಮಗೆ ಪರ್ಸನಲ್ ಅಟೆನ್ಷನ್ ಕೊಟ್ಟು ಎಲ್ಲಾ ಟೀಚರ್ಸ್ ಎಲ್ಲ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗ್ತಿದೆ. ಪರ್ಸನಲ್ ಅಟೆನ್ಷನ್ ಫಾರ್ ಯುವರ್ FA ಎಕ್ಸಾಮ್ಸ್, ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ಸ್, ಯು ಆರ್ ಗೋಯಿಂಗ್ ಟು ರಿಸೀವ್ ಇಟ್. ಸೊ ಇದೆಲ್ಲ ಅಂತೂ ಸಿಗ್ಲಿಕ್ಕೆ ರೆಡಿ ಇಲ್ಲ, ಅದು ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಮ್ಯಾಮ್. ಪ್ಲೀಸ್ ಲೈಕ್ ಒಂದು ವರ್ಷಕ್ಕಿದು 2499 ಪ್ರೈಸ್ ಇದ್ದದ್ದು. ನಾವು ಆನಿವರ್ಸರಿ 6 year ಆನಿವರ್ಸರಿ, PW ಅಚೀವ್ಮೆಂಟ್ 6 ಆನಿವರ್ಸರಿ ಅಂದಿದ್ದಕ್ಕೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟೆಡ್ ಪ್ರೈಸ್ ಆಗಿ 1999 ಗೆ ಕೊಡ್ತಿದೀವಿ. 1999, ಇಟ್ಸ್ ಲೈಕ್ ಅಮೇಜಿಂಗ್ ಪ್ರೈಸ್. ಅಕಾಡೆಮಿಕ್ ಇಯರ್, ಹೌದು, ಮತ್ತೆ ಅಕಾಡೆಮಿಕ್ ಇಯರ್ ಹೊರಗಡೆ ಅಷ್ಟೇ ಅಲ್ಲ, ಪ್ಲಸ್ ವಿ ಆರ್ ಗಿವಿಂಗ್ ದಮ್ DPPs ಆಲ್ಸೋ. ಕ್ವಶನ್ ಆನ್ಸರ್ಸ್ ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೊಡ್ತಿದ್ದೇವೆ ನಾವು. ಇದೆಲ್ಲ ಜಸ್ಟ್ ಈ ಪ್ರೈಸ್ ದಲ್ಲಿ. ಓಕೆ, ಈ ಪ್ರೈಸ್ ಈಗ ಸಿಗ್ಬೇಕಂದ್ರೆ ಯು ನೀಡ್ ಟು ಯೂಸ್ ದ ಪ್ರೈಮ್ ಗೆ 500 ಅಂತ ನೀವು ಯೂಸ್ ಮಾಡಬೇಕು. ಪ್ರೈಮ್ ಗೆ 500 ಅಂತ ಯೂಸ್ ಮಾಡಿ ಫಾಸ್ಟ್ ಆಗಿ ಕಮೆಂಟ್ ಅಲ್ಲಿ ಇದನ್ನು ಹಾಕಿ. ಓಕೆ, ಕಮೆಂಟ್ ಅಲ್ಲಿ ಬರೀರಿ, ನೀವು ಈ ಕೂಪನ್ ಯೂಸ್ ಮಾಡ್ತೀರಾ, ಆಬ್ವಿಯಸ್ಲಿ ಯೂಸ್ ಮಾಡ್ತೀರಾ. ಸೊ ಹಾಕಿದ್ರೆ ಇದಿರೋದು ಇಷ್ಟ ಆಗತ್ರಪ್ಪ, ಆಯ್ತಾ? ಸೊ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಿಮಗೆ ಲಾಸ್ಟ್ ಇಯರು ಎಲ್ಲರಿಗೂ ಚಾನ್ಸ್ ಸಿಕ್ಕಿರಲಿಲ್ಲ, ಈ ವರ್ಷ ಯಾರು ಹುಡುಗರು ಸಿಕ್ತಿದೆ ಅಲ್ಲ, ಡೋಂಟ್ ಮಿಸ್ ದಿಸ್ ಔಟ್. ರೈಟ್, ವ್ಯಾಲಿಡ್ ಟಿಲ್ April 2027 ಅಂದ್ರೆ ನಿಮ್ ರಿಸಲ್ಟ್ ಬರೋವರೆಗೂ ನಾವು ನಿಮ್ ಕೈ ಹಿಡ್ತಿತ್ತು. ನಿಮ್ಗೆ ಆಕ್ಸೆಸ್ ಕಂಪ್ಲೀಟ್ ಆಗಿ ಇರುತ್ತೆ.
ಈ ಕೋರ್ಸ್ ಇಂದು ಬ್ಯಾಚ್ ನಿಮ್ಗೆ ಕೋರ್ಸ್ ಡೀಟೇಲ್ಸ್ ಆಲ್ರೆಡಿ ಒಂದು ಐಡಿಯಾ ಇದೆ, ಆದ್ರೂ ಕೂಡ ನಾನು ನಿಮ್ಗೆ ಒಂದು ಜಸ್ಟ್ ತೋರಿಸ್ತೀನಿ. SLC ವೀರಾ ಬ್ಯಾಚ್ ಎಂದು ನೋಡ್ಕೊಂಬಿಡಿ. ನೋಡಿ ಮಕ್ಳೇ, ಡೀಟೇಲ್ಸ್ ಅಲ್ಲಿ ಇಲ್ಲಿ ನೀವು ನೋಡಿದಾಗ 2 ತರ ನಾವು ರಿಲೀಸ್ ಮಾಡಿದ್ವಿ. ಆಬ್ವಿಯಸ್ಲಿ ದಿಸ್ ಆರ್ ರೆಗ್ಯುಲರ್ 1. ನಾನು ಹೇಳಿದ್ದು 1999ಗೆ ರೆಗ್ಯುಲರ್ 1 ಅಂತೂ ಇದೆ. ಇನ್ನೊಂದಿದೆ ಇನ್ಫಿನಿಟಿ ಅಂತ ಒಂದು ವರ್ಷನ್ ಇದೆ ಆಪ್ಷನ್ ನಿಮ್ಗೆ. ಇನ್ಫಿನಿಟಿ ಇಟ್ ಇಸ್ ಫಾರ್ 2999. ನಿಮ್ಗೆ ಅನಿಸ್ತಿರ್ಬೋದು 1000 ಇಲ್ಯಾಕಪ್ಪ ಜಾಸ್ತಿ ಆಯ್ತು ಅಂತ ಅನ್ಕೋತಾ ಇರ್ತೀರಿ. ಬಟ್ ಜಸ್ಟ್ ಅಬ್ಸರ್ವ್ 2 ಫೀಚರ್ಸ್ನ. 2ರಲ್ಲೂ ಕಾಮನ್ ಇದೆಯಾ ಮ್ಯಾಮ್? 2ರಲ್ಲೂ ಲೈವ್ ಲೆಕ್ಚರ್ಸ್ ಅಂತೂ ಇದ್ದೇ ಇದೆ ಕಾಮನ್ ಅವ್ರಿಗೆ ರೆಕಾರ್ಡೆಡ್ ಸೆಷನ್ ಸಿಗುತ್ತೆ ಲೆಕ್ಚರ್ ಆದ್ಮೇಲೆ. ಅಕಸ್ಮಾತ್ ನೀವು ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲಪ್ಪ ಲೈವ್ ಕ್ಲಾಸ್ ಅಂದ್ರೆ ರೆಕಾರ್ಡೆಡ್ ನೋಡ್ಕೋಬಹುದು. PYQ ಬೇಸ್ DPPs ಆಬ್ವಿಯಸ್ಲಿ PYQs ನ ಹೆವಿ ವೇಟೇಜ್ ಇರುತ್ತೆ, ತುಂಬಾ ರಿಪೀಟ್ ಆಗುತ್ತೆ. ನಿಮಗೆ ಒಂದು ಐಡಿಯಾನು ಗೊತ್ತಿರಬೇಕಲ್ಲ, ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ, PYQs ದಲ್ಲಿ ಯಾವೇ ಕ್ವೆಶ್ಚನ್ಸ್ ರಿಪೀಟ್ ಆಗುತ್ತಾ ಇಲ್ಲ ಅನ್ನೋದು ನಾವು ನಿಮಗೆ ಗ್ಯಾರಂಟಿ ಕೊಡ್ತೇವೆ. ಆಬ್ವಿಯಸ್ಲಿ DPPs ಇರುತ್ತೆ, ಅದಕ್ಕಂತೂ ವಿಡಿಯೋ ಸೊಲ್ಯೂಷನ್ಸ್ ನಾವೇ ಕೊಡ್ತೀವಿ. ಕ್ಲಾಸ್ ಆದ್ಮೇಲೆ ಕ್ಲಾಸ್ ನೋಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ನಿಮಗಾಗಿ ಮಾಡೆಲ್ ಪೇಪರ್ಸ್, ಸ್ಯಾಂಪಲ್ ಪೇಪರ್ಸ್ ನಾವು ರೆಡಿ ಮಾಡಿ ಕೊಡ್ತೀವಿ. ನೀವು ಪ್ರಾಕ್ಟೀಸ್ ಮಾಡ್ರಪ್ಪ ಅಂತ ಸಿಗುತ್ತೆ. ಬಿಕಾಸ್ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೂ ಒಂದು ಐಡಿಯಾ ಇರುತ್ತೆ ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ ಅನ್ನೋದು. ಸೊ ಬಿಕಾಸ್ ನೀವು ಯಾವ್ದು ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ನೀನು ಉಪಯೋಗ ಇಲ್ಲ, ನೀವು ಅಕಸ್ಮಾತ್ ಅದನ್ನ ಕ್ವಶನ್ ದಲ್ಲಿ ಅಪ್ಲೈ ಮಾಡ್ಲಿಲ್ಲ ಅಂದ್ರೆ. ಸೊ ಅದ್ರ ಬಗ್ಗೆ ನಾವು ಪರ್ಸನಲ್ ನಿಮ್ಗೆ ಅಟೆನ್ಷನ್ ಕೊಡ್ತಿದ್ದೇವೆ. ಓಕೆ, ಸ್ಪೆಷಲಿ ನೀವು FA ಟೈಮ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಕ್ವೆಶ್ಚನ್ ಸೆಟ್ ಬೇಕಾಗುತ್ತೆ. ಬಿಕಾಸ್ ನಾವು 4 ಚಾಪ್ಟರ್ ಏನೋ ಬರಿತಾ ಇರ್ತೀರಾ. ಸೊ ಅದಕ್ಕೆ ನಾವು ಪರ್ಸನಲ್ ಆಗಿ ನಾವು ನಿಮ್ಗೆ ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿ ಕೊಡ್ತೀವಿ ಡೆಫಿನೆಟ್ಲಿ. ಅಷ್ಟೇ ಅಲ್ಲ, ರಿವಿಷನ್ ಸೆಷನ್ಸ್ ಅಂತೂ ಇದ್ದೇ ಇರುತ್ತೆ. ನೀವು ನಮ್ಮ ಕ್ವೆಶ್ಚನ್ ಪೇಪರ್ ಅನ್ನೋದು ನೀವು ಶೇರ್ ಮಾಡಿದ್ರೆ ನಿಮ್ ಸ್ಕೂಲ್ದು, ಅದಕ್ಕೂ ಕೂಡ ನಾವು ಸೊಲ್ಯೂಷನ್ ಅಂತೂ ಹಾಕೊಡ್ತೀವಿ. ಲಾಸ್ಟ್ ಇಯರ್ ಮಾಡಿದ್ವಿ ನಾವು. ಅಂಡ್ ಹಿಯರ್ ಆಲ್ಸೋ ದಿಸ್ ಇಯರ್ ಆಲ್ಸೋ ಯು ವಿಲ್ ಬಿ ರಿಸೀವಿಂಗ್ ದೋಸ್ ಥಿಂಗ್ಸ್. ಡೌಟ್ ಸಾಲ್ವಿಂಗ್ ಸೆಷನ್ಸ್ ಇರ್ತವೆ. ನಿಮಗಂತೂ ಅದು ಬೇಕೇ ಬೇಕು. ಯಾಕಂದ್ರೆ ಆಬ್ವಿಯಸ್ಲಿ ಎಷ್ಟೊಂದು ಡೌಟ್ಸ್ ನೀವು ಕ್ಲಾಸ್ ಅಲ್ಲಿ ಮಿಸ್ ಮಾಡಿರ್ತೀರಾ. ಸ್ಕೂಲ್ ಅಲ್ಲಿ ಸ್ವಲ್ಪ ಹುಡುಗರಿಗೆ ಧೈರ್ಯ ಇರಲ್ಲ, ಹೋಗಿ ಕ್ಲಾಸ್ ಅಲ್ಲಿ ಕೇಳ್ಬೇಕಪ್ಪ ಟೀಚರ್ ಮುಂದೆ ನಮ್ಮ ಡೌಟ್ಸ್ ಅನ್ನ ಅಂತ. ಸೊ ಆ ಹುಡುಗರಿಗೆ ಯು ಕ್ಯಾನ್ ಆಸ್ಕ್ ಇಟ್. ಇಲ್ಲಂತೂ ನಿಮ್ದು ಮುಖ ನೋಡಲ್ಲ ಯಾರು, ನಿಮ್ದೇನ್ ಹೆಸರು ತಗೊಂಡ್ ಕಾಡಲ್ಲ. ಸೊ ನೀವೇನ್ ಮಾಡ್ಬೋದು, ಸೊ ಅವಾಗ ನಿಮ್ಗೆ ಕ್ಲಿಯರಿಟಿ ಸಿಗುತ್ತೆ. ಕರಿಯರ್ ಗೈಡೆನ್ಸ್ ಕೂಡ ಇರುತ್ತೆ. ಅಂದ್ರೆ SLC ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಕೂಡ ನಾವು ಸ್ಪೆಷಲ್ ಆಗಿ ಕಂಡಕ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ಅಂಡ್ ದೇರ್ ಇಸ್ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ಇನ್ಫಿನಿಟಿ. ಇದ್ರಲ್ಲಿ ಏನಂದ್ರೆ ನಮ್ಮ PW ಕಡೆಯಿಂದ ಒಂದು OTT ಇದೆ. ಆಬ್ವಿಯಸ್ಲಿ ನೀವೆಲ್ಲ OTT ಸೀರಿಯಲ್ ನೋಡಕ್ ಯೂಸ್ ಮಾಡಿರ್ತೀರಾ, ಮೂವೀಸ್ ನೋಡಕ್ ಯೂಸ್ ಮಾಡ್ತೀರಾ. ಬಟ್ ದಿಸ್ ಸ್ಪೆಷಲ್ OTT ಕಾಲ್ಡ್ ಆಸ್ ಪೈ, ಈ ಸಬ್ಸ್ಕ್ರಿಪ್ಷನ್ ನಿಮಗೆ 1 ವರ್ಷದ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಇಲ್ಲಿ ಮೂವಿ ನೋಡಕ್ಕಲ್ಲ, ಪಾಠ ಕಲಿಯಕ್ಕೆ. ನೀವು ಕಂಪ್ಲೀಟ್ ಎಲ್ಲಾ ಸಬ್ಜೆಕ್ಟ್ಸ್ನು ಕೂಡ ಆನಿಮೇಷನ್ ಥ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಆನಿಮಿ ಮಾಡಿದ್ದಾರೆ, ಲಿಟ್ರಲಿ ಆನಿಮಿ. ಇವೆಲ್ಲ ನೋಡ್ತಿರಲ್ಲ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹುಡುಗರಿಗೆ ಅಷ್ಟೇ ಅಲ್ಲ, ನಾವು ಅಕಸ್ಮಾತ್ ಏನಾದ್ರೂ ನೋಡಿದ್ದು ಬಹಳ ಕಲ್ತಿರೋದು ಓದಿರೋದು ಅಷ್ಟು ನೆನಪುಳಿಯಲ್ಲ, ರೈಟ್? ಸೊ ಅದಕ್ಕೆ ಪಿಕ್ಚರ್ ಥ್ರೂ ನೀವು ಕಲ್ತ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ರಿಮೆಂಬರ್. ಬಿಕಾಸ್ ಬೇಸಿಕ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ರೈಟ್, ಫಾರ್ ಯುವರ್ ಫ್ಯೂಚರ್. ಅಷ್ಟೇ ಅಲ್ಲ, ನಾವೇ ರೆಡಿ ಮಾಡಿರುವಂತ ಫಾರ್ಮುಲಾ ಶೀಟ್ಸ್, ರಿವಿಷನ್ ನೋಟ್ಸ್, ಮೈಂಡ್ ಮ್ಯಾಪ್ಸ್ ಎಲ್ಲ ನಾವು ನಿಮ್ ಜೊತೆ ಶೇರ್ ಮಾಡ್ತೀವಿ. ಇಟ್ ಇಸ್ ಪರ್ಸನಲಿ ಡನ್ ಬೈ ಅಸ್. ನಾವು ಮಾಡಿದ್ದು ಅಂತಾನೆ ಟೀಚರ್ಸ್ ಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ವೈಸ್ ಯಾವ ತರ ಕ್ವಶನ್ಸ್ ಕೇಳ್ತಾರಪ್ಪ, ಯಾವ್ದನ್ನ ಓದ್ಬೇಕು, ಅವ್ರದ ಐಡಿಯಾ ಎಲ್ಲ ನಮಗ್ ಗೊತ್ತಿರುತ್ತೆ ಆಲ್ರೆಡಿ, ರೈಟ್? ಸೊ ಅದನ್ನ ನಿಮಗೆ ಶೇರ್ ಮಾಡ್ತಿರ್ತೇವೆ. ಸೊ ಇದೆಲ್ಲ ಸಿಗೋದು ಇದ್ರಲ್ಲಿನೇ. ಸೊ ಪ್ಲೀಸ್ ಗೋ ಥ್ರೂ ಇನ್ಫಿನಿಟಿ. ಐ ವಿಲ್ ಟೆಲ್ ಯು, ದಿಸ್ ಈಸ್ ಲೈಕ್ ದ ಪ್ರೋ ಫೀಚರ್ ಆಫ್ ದ ಇನ್ಫಿನಿಟಿ ಅಂತ ಹೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ಪೈ ಆಪ್ ಇಂದು ಪ್ರೋ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ. ಯು ಕ್ಯಾನ್ ವಾಚ್ ಆಸ್ ಮೆನಿ ಆಸ್ ಆನಿಮೀಸ್, ಆಸ್ ಮೆನಿ ಆಸ್ ವಿಡಿಯೋಸ್ ವಿತ್ ನೀವು ಪ್ರಾಕ್ಟೀಸ್ ಟೆಸ್ಟ್ ಕೂಡ ಅಲ್ಲೇ ಬರಿಬಹುದು. ಯು ವಿಲ್ ಹ್ಯಾವ್ ಯೋರ್ ಓನ್ ಲೈವ್ ಪ್ರಾಕ್ಟೀಸ್ ಟೆಸ್ಟ್ ಅಂಡ್ AI ಯೂಸ್ ಮಾಡ್ಕೊಂಡು ಪೇಪರ್ ಕರೆಕ್ಷನ್ ಕೂಡ ಮಾಡ್ಕೋಬಹುದು ಮ್ಯಾಮ್. ನೀವು ನೀವೇ ಬರ್ದಿದ್ದು ಆನ್ಸರ್ನ ಅವ್ರು ಕ್ವೆಶನ್ ಕೊಟ್ಟಿರ್ತಾರೆ, ನೀವು ಬರೀ ಆನ್ಸರ್ನ ಫೋಟೋ ಕಾಪಿ ಮಾಡಿ ಅವ್ರು ನಿಮಗೆ AI ನಿಮ್ಗೆ ಅನಲೈಸ್ ಮಾಡಿ ಕೊಡುತ್ತೆ, ಇವ್ಯಾಲ್ಯೂಯೇಷನ್ ಮಾಡಿ ಕೊಡುತ್ತೆ. ಏನ್ ಮಾಡಿದಾರ ನಿಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ದೆನ್ ನಿಮ್ ರಿಯಾಲಿಟಿ ಚೆಕ್ ನಿಮ್ಗೆ ಗೊತ್ತಾಗುತ್ತೆ. ಇಟ್ ವಿಲ್ ಕಮ್ ವೆರಿ ಹ್ಯಾಂಡಿ. ನೀವು ಲಾಂಗ್ ಆನ್ಸರ್ಸ್ ಬರಿಬೇಕಾದ್ರೆ, ಥಿಯರಿ ಬರಿಬೇಕಾದ್ರೆ ಇಟ್ ವಿಲ್ ಕಮ್ ವೆರಿ ಹ್ಯಾಂಡಿ. ಸೊ ನೀವು ಆರಾಮಾಗಿ ಇಂಪ್ರೂವ್ ಆಗ್ಬೋದು. ಸೊ ಡು ನಾಟ್ ಮಿಸ್ ಔಟ್ ಆನ್ ದಿಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರೆಗ್ಯುಲರ್ ಇದ್ರೆ 1999 and if it is infinities is 299 ಇದೆ. I suggest you to go for it. Enroll ಮಾಡ್ಕೊಳ್ಳಿ. We will see you when the batch starts. ಯಾರ್ಯಾರಪ್ಪ ಕಾಮೆಂಟ್ ಅಲ್ಲಿ ಬರಿತಾ ಇರ್ತೀವಿ ಅಂತ ನೋಡ್ತಾ ಇದೀವಿ ನಾವು ಕೂಡ. We are also actually waiting. So comment section ಅಲ್ಲಿ ಫಾಸ್ಟ್ ಆಗಿ ಹೇಳಿ ಯಾರ್ಯಾರು ತಗೊಂಡಿದ್ದೀರಾ ಬ್ಯಾಚ್ ಅನ್ನ, and whatever the features ಏನಾದ್ರೂ ಹೆಲ್ಪ್ ಬೇಕಂದ್ರೆ ನಮ್ಮಿಂದ ಪ್ಲೀಸ್ comment it down those things. Definitely we will work on it. We will help you through those things also, because ಬಹಳ ಮಂದಿಗ ಏನಾದ್ರು different types of doubts ಇರುತ್ತೆ. ಸೊ ಈ ಇನ್ಫಾರ್ಮೇಶನ್ ಬೇಕಂದ್ರೆ ಇದ್ರ ಡೌಟ್ಸ್ ಇದ್ರೆ ನೀವು ಕ್ಲಾರಿಟಿ ಮಾಡ್ಲಿಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ, ಸೊ ಹೋಪ್ ಸೊ ನಿಮ್ಗೆ ಇದೆಲ್ಲ ಕ್ಲಿಯರ್ ಇದೆ. ಏನಾದ್ರೂ ಮತ್ತೆ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಹಾಕಿ.
and now this series at least everyone got to know, so we will be also waiting on June 1st. Now Yes. June 1st first free class irutte actually, so ಅದಕ್ಕೆ ಚೆನ್ನಾಗಿ ಬಂದು ಕ್ಲಾಸ್ ಅನ್ನ ಕೇಳಿ ಸಕಟು ಬಸ್ ಫಸ್ಟ್ ಅದಕ್ಕಿಂತ ಮುಂಚೆ ನಾವಿಬ್ರು ಫುಲ್ ಖುಷಿ ನಾವಷ್ಟೇ ಇಲ್ಲ Obviously, because we have planned so much. we will be We so have happy planned for so that much. right, so ನಾವು ಖುಷಿಯಾಗಿರುತ್ತೇವೆ, we will be happy to clear your doubts also, because ನಾವು ಟೀಚರ್ ಅಂದ್ಮೇಲೆ clear doubts ಮಾಡಲೇಬೇಕು ನಾವು, so clear doubts ಮಾಡ್ತೇವೆ. We will be happy to welcome you all. So till then, see you everyone. Bye bye. Bye bye.